ನಮಸ್ಕಾರ ವೀಕ್ಷಕರೇ, ರಾಮಿ ರೆಸಿಪಿಗಳಿಗೆ ಸ್ವಾಗತ. ನಾನಿವತ್ತು ಬೆಲ್ಲ ಬಳಸ್ಕೊಂಡು ಶಾವಿಗೆ ಪಾಯಸ ಮಾಡೋದು ಹೇಗಂತ ಹೇಳ್ಕೊಡ್ತಿದ್ದೀನಿ. ಮಾಡೋದು ತುಂಬ ಸುಲಭ, ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಒಂದು ಸರಿನಾದರೂ ಮಾಡಿ ಟ್ರೈ ಮಾಡಿ ನೋಡಿ. ಹಾಗಾದರೆ ಇವಾಗ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ನಾವು ತೊಗೊಂಡಿರುವಂಥ ಶಾವಿಗೆ 1 ಬೌಲ್ ಶಾವಿಗೆನ ನಾನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಲೋಕಲ್ ಶಾವಿಗೆ. ನೀವು ಯಾವ ಬ್ರ್ಯಾಂಡೆಡ್ ಶಾವಿಗೆ ಕೂಡ ತೊಗೋಬೋದು. ಶಾವಿಗೆನ ನೀಟಾಗಿ ಹುರ್ಕೋಬೇಕು. ಶಾವಿಗೆ ಹುರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶಾವಿಗೆ ಹುರಿದಷ್ಟು ಪಾಯಸ ರುಚಿಯಾಗಿ ಬರುತ್ತೆ. ಒಂದು ಸ್ಟವ್ನಲ್ಲಿ ನಾವು ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲ ಕರಗ್ಸೋಕ್ಕೆ ಅಂತ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಬೌಲ್ ಶಾವಿಗೆಗೆ 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಲೋಟದಷ್ಟು ಅಳತೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗ್ತಿದ್ದಂಗೆ ಈ ಕಡೆ ಶಾವಿಗೆನೂ ಕೂಡ ನೀಟಾಗಿ ಫ್ರೈ ಆಗಿದೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇಷ್ಟ ಆದರೆ ಸಾಕು. ಫ್ರೈ ಆಗಿರೋ ಶಾವಿಗೆನ ಬೇರೆ ಪ್ಲೇಟಲ್ಲಿ ತಗೊಂಡು ಅದೇ ಕಡಾಯಿನಲ್ಲಿ ಇಟ್ಟು ನಾನು 1/4 ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನಾನು ಬಿಸಿ ಮಾಡಿ ಆರಿಸಿರೋ ಹಾಲನ್ನ ತೊಗೊಂಡಿದ್ದೀನಿ. ನೀವು ಯಾವ ಹಾಲನ್ನಾದರೂ ತೊಗೋಬೋದು. ಹಸಿ ಹಾಲು ಅಥವಾ ಬಿಸಿ ಮಾಡಿರೋ ಹಾಲು ಯಾವ ಹಾಲಾದರೂ ತೊಗೋಬೋದು. ಹಾಲು ಸ್ವಲ್ಪ ಬಿಸಿ ಆದ ತಕ್ಷಣ ಹುರಿದಿಟ್ಕೊಂಡಿರೋ ಶಾವಿಗೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಹುರಿದಿರೋ ಶಾವಿಗೆ ಹಾಲಲ್ಲಿ ಚೆನ್ನಾಗಿ ಬೇಯ್ಕೋಬೇಕು. ನೋಡಿ, ಇವಾಗ ಹಾಲು ಒಳ್ಳೆ ಕುದಿ ಬರ್ತಿದೆ. ಈ ಕಡೆ ನಾವು ಬೆಲ್ಲ ಏನು ಇಟ್ಟಿದ್ವಲ್ಲ ಅದು ಕೂಡ ಪಾಕ ಆಗಿದೆ. ಕರಗಿರೋ ಬೆಲ್ಲನ ಅದನ್ನು ನೀಟಾಗಿ ಶೋಧಿಸ್ಕೋಬೇಕು. ವೀಕ್ಷಕರೇ, ಬೆಲ್ಲನ ನೀಟಾಗಿ ಕುದಿಸಿ ಆಮೇಲೆ ಶೋಧಿಸ್ಕೊಳ್ಳಿ. ಡೈರೆಕ್ಟಾಗಿ ಹಾಗೆ ಬೆಲ್ಲನ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ತುಂಬ ಡಸ್ಟ್ ಎಲ್ಲ ಇರುತ್ತೆ. ಬೆಲ್ಲದ ಪಾಕನೂ ಕೂಡ ರೆಡಿ ಆಯಿತು. ಇಲ್ಲಿ ಆಲ್ಮೋಸ್ಟು 1/4% ಶಾವಿಗೆ ಈ ಕಡೆ ಬೆಂದಿದೆ. ಬೆಂದಿರೋ ಶಾವಿಗೆಗೆ ನಾವು ಮಾಡ್ಕೊಂಡಿರೋಂಥ ಬೆಲ್ಲದ ಪಾಕನ ಹಾಕಿ ನೀಟಾಗಿ ಅದು ಬೆಲ್ಲ ಮತ್ತು ಶಾವಿಗೆ ಎಲ್ಲ ಬೆರಿಬೇಕು. ಆ ರೀತಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಶಾವಿಗೆ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಏಲಕ್ಕಿ ಪುಡಿನ ಇದಕ್ಕೆ ಸೇರಿಸಿ ಇನ್ನೊಂದು ರೌಂಡ್ ಮಿಕ್ಸ್ ಕೊಡಿ. ಇವಾಗ ಆಲ್ಮೋಸ್ಟ್ ಈ ಪಾಯಸ ರೆಡಿಯಾಗಿದೆ. ಪಾಯಸ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರಲೇಬೇಕಲ್ವ. ಸೊ ಈ ಕಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನ ಅದಕ್ಕೆ ಹಾಕಿ ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಎಲ್ಲ ಡಬಲ್ ಸೈಜಿಗೆ ಬಂದಮೇಲೆ ಅದನ್ನು ನಾವು ರೆಡಿಯಾಗಿರೋ ಪಾಯಸಕ್ಕೆ ಹಾಕಿ ಒಲೆನ ಆಫ್ ಮಾಡ್ಕೋಬೇಕು. ಎಲ್ಲ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಮುಗೀತು. ಇಷ್ಟೇ ಪಾಯಸ ರೆಡಿಯಾಗಿದೆ. ಬಿಸಿ ಬಿಸಿ ಪಾಯಸ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪಾಯಸ ಹೇಗೆ ಮಾಡೋದು ಅಂತ. ತುಂಬ ಸುಲಭ ಮಾಡ್ಕೊಳ್ಳೋದು, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇದನ್ನು ತುಂಬ ಇಷ್ಟಪಟ್ಟು ತಿಂದರು. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಇದು ನನ್ನ ಮೊದಲ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.